ವೀಕ್ಷಕರಿಗೆಲ್ಲ ನನ್ನ ವಂದನೆಗಳು. ಯಕ್ಷಕಾಣಿಕ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇ ಮೊದಲನೇ ಸಾರಿ ನನ್ನ ಚಾನೆಲ್ಗೆ ಬರ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ ಮರಿಬೇಡಿ. ನನ್ನ ಯಕ್ಷಕಾಣಿಕ ಪೇಜ್ ಫೇಸ್ಬುಕ್ ಅಲ್ಲೂ ನಿಮ್ಗೆ ಸಿಗಲಿದೆ, ಅದನ್ನು ಕೂಡ ಫಾಲೋ ಮಾಡಬಹುದು. ಅಲ್ಲೂ ನಿಮ್ಗೆ ವಿಡಿಯೋ ಲಿಂಕ್ಗಳು ಹಾಗೂ ಕುಣಿತದ ವಿಡಿಯೋಗಳು ಇವೆಲ್ಲವೂ ನಿಮ್ಗೆ ಸಿಗ್ತದೆ. ಹಾಗಾಗಿ ಯಕ್ಷಕಾಣಿಕ ಚಾನೆಲ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ನಿಮ್ಗೆ ಗೆಜ್ಜೆ ಪೂಜೆ ಹೇಗಾಗ್ತದೆ, ಚೌಕಿ ಮನೆಯಲ್ಲಿ ಗೆಜ್ಜೆ ಪೂಜೆ ಏನೇನ್ ಮಾಡ್ತಾರೆ, ಅದಕ್ಕೆ ಏನೇನ್ ನಿಯಮಗಳಿದೆ ಅಂತೆಲ್ಲ ಹೇಳಿದ್ದೆ. ಈ ವಿಡಿಯೋದಲ್ಲಿ ಮುಂದುವರಿದ ಭಾಗ ಅಂದ್ರೆ ಗೆಜ್ಜೆ ಪೂಜೆ ಆದ ಮೇಲೆ ಪಾತ್ರಧಾರಿ ಎಲ್ಲ ತಯಾರಾದ ಮೇಲೆ ಇನ್ನೇನೇನ್ ನಡೀತದೆ ಚೌಕಿ ಮನೆಯಲ್ಲಿ. ಪಾತ್ರಧಾರಿ ಎಲ್ಲ ತಯಾರಾದ ಮೇಲೆ ಇನ್ನೇನು ರಂಗಸ್ಥಳಕ್ಕೆ ಎಂಟ್ರಿ ಆಗುವ ಮುಂಚೆ ಚೌಕಿ ಮನೆಯಲ್ಲಿ ಗಣಪತಿ ಪೂಜೆ ಆಗ್ತದೆ. ಗಣಪತಿ ಪೂಜೆಯಲ್ಲಿ ಏನೇನ್ ಇಡ್ತಾರೆ? ಗಣಪತಿ ಪೂಜೆಯಲ್ಲಿ ಒಂದು ಸ್ಟ್ಯಾಂಡ್ ಮೇಲೆ ಅಥವಾ ಒಂದು ಎತ್ತರದ ಪ್ರದೇಶದಲ್ಲಿ ಕಿರೀಟ ನಮಗೆ ಗಣಪತಿ ಸಮಾನ. ಯಕ್ಷಗಾನದಲ್ಲಿ ಕಿರೀಟ ಎನ್ನುವುದು ನಮಗೆ ಗಣಪತಿ. ಆ ಕಿರೀಟವನ್ನ ಧರಿಸಿದಂತಹ ವ್ಯಕ್ತಿ ತುಂಬಾ ಗಾಂಭೀರ್ಯದಿಂದ ನರ್ತನವನ್ನ ಮಾಡ್ತಾನೆ. ರಾಜವೇಷದವರು ಕಿರೀಟವನ್ನ ಧರಿಸ್ತಾರೆ, ಈ ರಾಕ್ಷಸ ವೇಷದವರು ಕಿರೀಟವನ್ನ ಧರಿಸ್ತಾರೆ. ಆದ್ರೆ ಅದು ಬರುವ ಶೈಲಿ ಬೇರೆ ತರ ಇರ್ತದೆ. ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲ ಹೇಳ್ತೇನೆ, ಹೇಗೆ ಬರ್ತದೆ ಕಿರೀಟದಲ್ಲೂ ಎಷ್ಟು ವಿಧಗಳಿದೆ ಅಂತೆಲ್ಲ. ಈ ಕಿರೀಟ ಒಂದು ಸಾರಿ ಕಿರೀಟ ಕಲಾವಿದ ಧರಿಸಿದ ಮೇಲೆ ಅದನ್ನು ಕಲಾವಿದ ಯಕ್ಷಗಾನ ಪ್ರಸಂಗವನ್ನ ಪೂರ್ತಿ ಮಾಡಿ ಅದನ್ನ ಬಿಚ್ತಾನೆ. ಆಯ್ತಾ? ಆ ಪೂರ್ತಿ ಮಾಡಿ ಬಿಚ್ಚುವ ತನಕ ಯಕ್ಷಗಾನದಲ್ಲಿ ಏನಾದ್ರೂ ಕುಣಿಯುವಾಗ ಕಿರೀಟ ಕಳಚಿ ಬಿದ್ರೆ, ಈ ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು ಈ ಯಕ್ಷಗಾನದಲ್ಲಿ ಕಿರೀಟ ಕಳಚಿ ಬಿತ್ತು ಅಂದ್ರೆ 1 ವರ್ಷದೊಳಗಡೆ ಆ ಕಲಾವಿದನ ಸಾವಾಗಿರುವುದು ಉಂಟಂತೆ. ಮುಂಚೆ ನಿದರ್ಶನಗಳು ಮುಂಚಿನ ಇದರಲ್ಲಿ ಇವೆ ಯಕ್ಷಗಾನದಲ್ಲಿ. ಆಯ್ತಾ? ಆ ಕಿರೀಟ ಕಳಚಿ ಬಿದ್ದಾಗ ಏನು ಮಾಡ್ತಾರೆ ಕಲಾವಿದ್ರು? ಯಾವ್ದಾದ್ರೂ ಕ್ಷೇತ್ರಗಳಿಗೆ ಹೋಗಿ ಅಥವಾ ಗಣಪತಿ ಸನ್ನಿಧಾನಕ್ಕೆ ಹೋಗಿ, ಯಾಕಂದ್ರೆ ಕಿರೀಟ ಎನ್ನುವುದು ನಮಗೆ ಗಣಪತಿ ಸಮಾನ ಅಲ್ವಾ, ಹಾಗಾಗಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಗಣಹೋಮ ಪೂಜೆ ಇವೆಲ್ಲ ಮಾಡಿ ಬರ್ತಾರೆ. ತಪ್ಪಾಯ್ತು ಅಂತ ತಪ್ಪುಗಾಣಿಕೆ ಹಾಕುವವರು ಉಂಟು. ಹಾಗಾಗಿ ಕಿರೀಟ ಎನ್ನುವುದು ನಮಗೆ ಬಹಳ ಪ್ರಮುಖವಾದ ಅಂಶ ಯಕ್ಷಗಾನದಲ್ಲಿ. ಈ ಕಿರೀಟವನ್ನ ಗಣಪತಿ ಪೂಜೆಗೆ ಇಟ್ಟು ಪೂಜೆ ಮಾಡಿ ನಂತರ ಧರಿಸ್ತಾರೆ ಕಲಾವಿದರು. ಈ ಗಣಪತಿ ಪೂಜೆ ಮಾಡುವಾಗ ಭಾಗವತರು ಗಣೇಶನ ಸ್ತುತಿ ಹೇಳ್ತಾರೆ, ಅಲ್ಲಿ ಮಂಗಳಾರತಿ ಎತ್ತುತ್ತಾರೆ. ಗಣಪತಿ ಫೋಟೋ ಇರ್ತದೆ ಅಥವಾ ಗಣಪತಿ ಚಿಕ್ಕ ಮೂರ್ತಿ ಇರ್ತದೆ, ಅದಕ್ಕೆ ಮಂಗಳಾರತಿ ಮಾಡಿ ಇನ್ನೇನು ಪದ್ಯ ಮುಗಿದ ಮೇಲೆ ಆ ಮಂಗಳಾರತಿ ಮಾಡಿದವರು 2 ವೀಳ್ಯದೆಲೆ ಪಟ್ಟಿ ಸೆಟ್ ಅನ್ನ ತೆಗೆದುಕೊಂಡು ಬರ್ತಾರೆ. ಆ ವೀಳ್ಯದೆಲೆ ಪಟ್ಟಿಯನ್ನ ತೆಗೆದುಕೊಂಡು ಬಂದು ಒಂದು ಸೆಟ್ ಅನ್ನ ಭಾಗವತರಿಗೆ ಕೊಡ್ತಾರೆ. ಏನ್ ಹೇಳ್ತಾರೆ? ರಂಗಸ್ಥಳ ಕರ್ಪಣೆ ಅಂದ್ರೆ ರಂಗಸ್ಥಳವನ್ನ ನಡೆಸುವಂತವ್ರು ನೀವು, ಹಾಗಾಗಿ ಅಲ್ಲಿನ ಪೂರ್ತಿ ಜವಾಬ್ದಾರಿ ನಿಮ್ದೇನೆ, ರಂಗಸ್ಥಳದ ಪೂರ್ತಿ ಜವಾಬ್ದಾರಿ ನಿಮ್ದೇನೆ ಅಂತ ಹೇಳಿ ರಂಗಸ್ಥಳ ಕರ್ಪಣೆ ಅಂತ ಆ ವೀಳ್ಯದೆಲೆ ಪಟ್ಟಿಯನ್ನ ಕೊಡ್ತಾರೆ. ಆವಾಗ ಭಾಗವತರು ಏನ್ ಮಾಡ್ತಾರೆ, ಇನ್ನೊಂದು ಎಲೆಪಟ್ಟಿ ಸೆಟ್ ಅನ್ನ ಮಂಗಲಾರತಿ ಮಾಡಿ ಕೊಟ್ಟಿರ್ತಾರಲ್ಲ ಅವ್ರಿಗೆ ಕೊಡ್ತಾರೆ, ದೇವರಪ್ಪಣೆ ಅಂತ ಹೇಳಿ. ಈ ದೇವರಪ್ಪಣೆ ಅಂತಂದ್ರೆ ಏನು? ದೇವರು ನನ್ನನ್ನ ಹೇಗೆ ಪ್ರೇರೇಪಿಸ್ತಾನೋ, ಯಾವ ರೀತಿ ನನಗೆ ಶಕ್ತಿ ಕೊಡ್ತಾನೋ ಆ ರೀತಿಯಲ್ಲಿ ನಾನು ರಂಗಸ್ಥಳವನ್ನ ನಡೆಸ್ಕೊಂಡು ಹೋಗ್ತೇನೆ. ನನಗೆ ಎಷ್ಟರ ಮಟ್ಟಿಗೆ ದೇವರು ವಿದ್ಯೆ ಕೊಟ್ಟಿದ್ದಾನೋ ಆ ವಿದ್ಯೆ ಹೇಗೆ ಬಂದಿದೆಯೋ ಅದರ ರೀತಿಯಲ್ಲಿ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಭಾಗವತರು ಹೇಳುವ ಪದ್ಧತಿ ಇವತ್ತಿಗೂ ರೂಢಿಯಲ್ಲಿದೆ ಯಕ್ಷಗಾನದಲ್ಲಿ. ಇವತ್ತಿಗೂ ಚೌಕಿ ಮನೆಯಲ್ಲಿ ಆ ಪದ್ಧತಿ ನಡೀತದೆ. ಹಾಗಾಗಿ ಈ ಕೆಲವಿಷ್ಟು ವಿಚಾರಗಳು ನಿಮ್ಗೆ ಚೌಕಿ ಮನೆಯಲ್ಲಿ ಏನೇನಾಗ್ತದೆ ಅನ್ನುವಂಥದ್ದು ಮುಂದೆ ಕೂತಿರುವಂತಹ ವೀಕ್ಷಕರಿಗೆ ಗೊತ್ತಿರುವುದಿಲ್ಲ, ಕಲಾವಿದರಿಗೆ ಮಾತ್ರ ಗೊತ್ತಿರ್ತದೆ ಅದು ಏನಾಗ್ತದೆ, ಏನು ಎತ್ತ ಅಂತೆಲ್ಲ, ಏನು ಪದ್ಧತಿಗಳು ಅಂತೆಲ್ಲ. ಹಾಗಾಗಿ ಇವಿಷ್ಟು ಗಣಪತಿ ಪೂಜೆಗಳು ನಡೀತವೆ ಚೌಕಿ ಮನೆಯಲ್ಲಿ. ಇನ್ನು ಮುಂದಿನ ಭಾಗ ಇದೆ, ಅದು ರಂಗಸ್ಥಳದಲ್ಲಿ ಏನೇನು ಭಾಗಗಳು ಬರ್ತವೆ, ರಂಗಸ್ಥಳದಲ್ಲಿ ಯಾವ ಪಾತ್ರ ಆದ ಮೇಲೆ ಏನು ಬರ್ತದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ನಿಮಗೆ ಮುಂದಿನ ಭಾಗ ನಿಮಗೆ ಸಿಗ್ಬೇಕು ಅಂದ್ರೆ ಯಕ್ಷಕಾಣಿಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಈಸಿಯಾಗಿ ಸಿಗ್ತದೆ, ಯಕ್ಷಗಾನದ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತದೆ. ಈ ಯಕ್ಷಕಾಣಿಕ ಚಾನೆಲ್ ಮೂಲಕ ನಾವು ಯಕ್ಷಗಾನ ತರಬೇತಿ ಕೇಂದ್ರವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದು ಬೆಂಗಳೂರಿನ ನೆಲಮಂಗಲದಲ್ಲಿ.
ನೀವು ಯಾರೇ ಉತ್ಸುಕರಾಗಿದ್ರು ಸಹ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ ನಿಮ್ಗೆ ಅಂತ ಆದ್ರೆ ನಮ್ಮ ಯಕ್ಷಗಾನ ಕೇಂದ್ರಕ್ಕೆ ಬಂದು ಸೇರ್ಕೊಳ್ಬಹುದು. ನಮ್ಮ ನಂಬರ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ನಿಮ್ಗೆ ಹೇಗೆ ಏನು ಎತ್ತಲ್ಲ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕರೆ ಮಾಡಿದಾಗ ಕೊಡ್ತೇನೆ. ಯಾವಾಗಿಂದ ಸ್ಟಾರ್ಟ್ ಆಗ್ತದೆ, ಹೇಗೆ ಸ್ಟಾರ್ಟ್ ಆಗ್ತದೆ, ಏನು ಎತ್ತ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೇನೆ. ಫೇಸ್ಬುಕ್ ಪೇಜ್ ಅಲ್ಲಿ ಯಕ್ಷಕಾಣಿಕಾ ಚಾನೆಲ್ ಅನ್ನ ಫಾಲೋ ಮಾಡಿ ಹಾಗೂ ಈ ಯಕ್ಷಕಾಣಿಕಾ ಚಾನೆಲ್ ಅನ್ನ ಬೆಳೆಸ್ತೀರಾ ಅಂತ ನಂಬಿದ್ದೇನೆ. ನಮಸ್ಕಾರ.